ವೆಲ್ಕಮ್ ಟು ಮೈ ವೆನ್ಸ್ಡೇ ಮಿನಿ ವ್ಲಾಗ್ ಅಲ್ಲ, ಇದು ಒಂಥರ ದೊಡ್ಡ ವ್ಲಾಗೇ ಆಗ್ಬಿಟ್ಟಿದೆ. ಇವತ್ತು ಜಿಮ್ ಸ್ಕಿಪ್. ಆಫೀಸ್ಗೆ ಹೋಗೋ ದಿನ ಜಿಮ್ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಅಂಡ್ ನೆನ್ನೆ ಬೇರೆ ಲೇಟಾಗಿ ಬಂದೆ ಮನೆಗೆ. ಅಂಡ್ ಮಲ್ಗಿದ್ದು ತುಂಬಾ ಲೇಟ್ ಆಯ್ತು. ಡೋರ್ ಓಪನ್ ಮಾಡಿದ ತಕ್ಷಣನೇ ನನ್ನ ಬೇಬಿ ಬಂದ. ನನ್ಗೊಂದು ಸ್ವೀಟ್ ಗುಡ್ ಮಾರ್ನಿಂಗ್ ಹೇಳಿ ಹಗ್ ಮಾಡೋದಕ್ಕೆ ಅಂತ. ಮೀಟ್ ಮೈ ಬೇಬಿ. ಇವನ ಹೆಸರು ಲಡ್ಡು ಅಂತ. ಎದ್ದ ತಕ್ಷಣ ಬ್ರಷ್ ಮಾಡಿ ಬೆಡ್ ಸ್ಪ್ರೆಡ್ ಎಲ್ಲಾನು ಸರಿ ಮಾಡ್ಬಿಟ್ಟು ಥೈರಾಯ್ಡ್ ಟ್ಯಾಬ್ಲೆಟ್ ತಗೊಂಡು ನೆಕ್ಸ್ಟ್ ಡಿಟಾಕ್ಸ್ ವಾಟರ್ನ ರೆಡಿ ಮಾಡ್ಕೊಂತೀನಿ. ಡಿಟಾಕ್ಸ್ ವಾಟರ್ ಅಂದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಏನು ಮಾಡ್ಕೊಳ್ಳಲ್ಲ. ಸ್ವಲ್ಪ ಬಿಸಿನೀರಿಗೆ ಶುಂಠಿನ ತುರಿದ್ಬಿಟ್ಟು ಹಾಕಿ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ಆಮೇಲೆ ಲೆಮನ್ ಹಾಕಿಬಿಟ್ಟು ಹನಿ ಜೊತೆ ಮಿಕ್ಸ್ ಮಾಡಿಬಿಟ್ಟು ಕುಡಿತೀನಿ. ಇದಾಗಿದ ತಕ್ಷಣನೇ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಬ್ಯಾಸ್ಕೆಟಲ್ಲಿ ಆಲೂ ಕಾಣಿಸ್ತು. ಸೊ ಐ ಥಾಟ್ ಲೆಟ್ ಮೀ ಪ್ರಿಪೇರ್ ಆಲೂ ಬಿರಿಯಾನಿ ಅಂದ್ಕೊಂಡೆ. ಬೇಕಾಗಿದ್ದ ಐಟಮ್ಸ್ ಎಲ್ಲನೂ ಮನೇಲಿತ್ತು. ಆಲೂನೆಲ್ಲ ಚೆನ್ನಾಗಿ ಪೀಲ್ ಮಾಡಿ ಏನೇನೆಲ್ಲ ಐಟಮ್ಸ್ ಬೇಕೋ ಅದನ್ನೆಲ್ಲ ನೀಟಾಗಿ ಚಾಪ್ ಮಾಡಿ ಇಟ್ಕೊಂಡೆ. ಜೊತೆಗೆ ಆಫೀಸಿಗೆ ಹೋಗೋಕ್ಕೆ ಅಂತ ಫ್ರೂಟ್ಸ್ ಮತ್ತು ಸ್ವಲ್ಪ ವೆಜಿಟೇಬಲ್ಸ್ನು ಕೂಡ ಕಟ್ ಮಾಡಿ ಇಟ್ಕೊಂಡೆ. ನಂದೆಲ್ಲ ವೆರಿ ಬೇಸಿಕ್ ಕುಕಿಂಗ್. ಏನಂದರೆ ಬೇಸಿಕ್ ಐಟಮ್ಸ್ ಏನು ಬೇಕೋ ಅದನ್ನು ಮಾತ್ರನೇ ಹಾಕಿ ಸಿಂಪಲ್ ಆಗಿ ರೆಸಿಪಿ ನಾನೇ ಓನಾಗಿ ಕ್ರಿಯೇಟ್ ಮಾಡ್ಕೊತೀನಿ. ಇದನ್ನು ಅಷ್ಟೇ ಬೇಸಿಕ್ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಆಲೂ ಬಿರಿಯಾನಿ ಅಂತ ಮಾಡಿದ್ದು. ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ಯು ಗೈಸ್ ಮಸ್ಟ್ ಟ್ರೈ ಅಟ್ಲೀಸ್ಟ್ ಒನ್ಸ್. ಆ್ಯಂಡ್ ವೆರಿ ಕ್ವಿಕೆಸ್ಟ್ ರೆಸಿಪಿ. ಒಂದು ಕುಕ್ಕರ್ ತಗೊಂಡು ಸ್ವಲ್ಪ ಕುಕಿಂಗ್ ಆಯಿಲ್ ಹಾಕ್ಬಿಟ್ಟು 1.5 ಟೇಬಲ್ ಸ್ಪೂನ್ ಆಫ್ ಗೀ ಹಾಕೊತೀನಿ. ಅದಾದಮೇಲೆ ಈ ಚಕ್ಕೆ, 4 ಲವಂಗ, ಆಮೇಲೆ ಪಲಾವ್ ಎಲೆ ಇದ್ದರೆ, ಇಲ್ಲಾಂದರೆ ಮೊರಾಟಿ ಮೊಗ್ಗು ಅಂತಾರೆ ಅದು, ಈ ಫ್ಲವರ್ದು ಇದೆಲ್ಲ ಸ್ವಲ್ಪ ಪಲಾವ್ ಸಾಮಾನು ಹಾಕ್ಕೊಂಡು ಈ ಚಾಪ್ ಮಾಡಿರೋ ಅಂಥ ಈರುಳ್ಳಿ ಮತ್ತು ಟೊಮೆಟೊ, ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿ ಡೀಪಾಗಿ ಫ್ರೈ ಮಾಡಿಕೊಂಡೆ. ಇದಾದಮೇಲೆ ಬಿಡಿಸಿಟ್ಟಿರೋ ಹಸಿ ಬಟಾಣಿನ ಹಾಕ್ಕೊಂಡೆ. ಇದಾದಮೇಲೆ ಚಾಪ್ ಮಾಡಿರೋ ಆಲೂನ ಕೂಡ ಮಿಕ್ಸ್ ಮಾಡ್ತಿದ್ದೀನಿ. ಆಲೂನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ಯಾಕಂದರೆ ಸ್ವಲ್ಪ ಬೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕೋತಿದ್ದೀನಿ. 4 ಮೆಣಸಿನ್ಕಾಯಿ ಹಾಕಿರೋದಲ್ವ, ತುಂಬ ಖಾರ ಬರಲ್ಲ ಅಂತ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಒಂದು ಸಾಟೆ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಎಣ್ಣೆಲಿ ಫ್ರೈ ಮಾಡ್ಕೋತೀನಿ. ಸಿನ್ಸ್ ನಾನು ಒಬ್ಳಿಗೆ ಬೇಕಾಗಿರೋದ್ರಿಂದ 1 ಗ್ಲಾಸ್ ಫುಲ್ ಅಕ್ಕಿ ತೊಗೊಂಡಿದ್ದೀನಿ. ಇದು ನನಗೆ ಮಾರ್ನಿಂಗಿಗೆ ಆ್ಯಂಡ್ ಆಫ್ಟರ್ನೂನ್ಗೆ ಆ್ಯಂಡ್ ನೂನ್ಗೆ 3 ಟೈಮ್ಗೂ ಕಂಪ್ಲೀಟಾಗಿ ಆಗುತ್ತೆ. ಸೊ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರನ್ನ ಮಿಕ್ಸ್ ಮಾಡಿದ್ದೀನಿ. ನಮ್ಮನೆ ಅಕ್ಕಿಗೆ 2 ಗ್ಲಾಸ್ ನೀರು ಮೋರ್ ದ್ಯಾನ್ ಸಫಿಷಿಯೆಂಟ್. ಅದಾದಮೇಲೆ ಚಾಪ್ ಮಾಡಿರೋ ಕೊತ್ತಂಬರಿ ಪುದೀನನ ಹಾಕಿಬಿಟ್ಟು ಮತ್ತೆ 1 ರೌಂಡ್ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ. ಕುಕ್ಕರ್ ಕೂಗೋಷ್ಟರಲ್ಲಿ ಇರೋ ಬರೋ ಪಾತ್ರೆ ಎಲ್ಲ ತೊಳ್ಕೊಂಡು ವಿಷಲ್ ಇಳಿದ್ಮೇಲೆ ಕುಕ್ಕರ್ ಓಪನ್ ಮಾಡಿದಾಗ ಅನ್ನ ಬಿಸಿ ಬಿಸಿಯಾಗಿ ಉಡಿಯಾಗಿ ತುಂಬಾ ಸಖತ್ತಾಗಿ ರೆಡಿ ಆಗಿತ್ತು. ಸೊ ಇದಿಷ್ಟು ನನ್ನ ನೈಟ್ ಡಿನ್ನರ್ಗೆ ಆಫೀಸಲ್ಲಿ ತಿನ್ನೋಕ್ಕೆ ಅಂತ. ಅಡಿಗೆ ಆಗಿದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ಆಫೀಸ್ಗೆ ಅಂತ ರೆಡಿ ಆದೆ. ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ದ ಡೇ. ಲಿಂಕ್ ಕೇಳಬೇಡಿ, ಐ ಡೋಂಟ್ ಹ್ಯಾವ್ ಲಿಂಕ್. ಟ್ರೌಸರ್ಸ್ ಲಿಂಕ್ ಬೇಕಿದ್ರೆ ಹುಡುಕ್ಬೋದು. ವೆರಿ ರೀಸೆಂಟ್ಲಿ ಶಾಪ್ಡ್ H&M ಇಂದ. ಟಾಪ್ ಬಂದು ವೆರಿ ಓಲ್ಡ್, ಸೊ ಐ ಡೋಂಟ್ ಹ್ಯಾವ್ ಲಿಂಕ್. ರೆಡಿ ಆಗಿದ ತಕ್ಷಣ ದೇವ್ರ ಮನೆ ಕಡೆ ಬಂದು ದೇವ್ರ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಹಳೆ ಹೂವನ್ನೆಲ್ಲ ತೆಗೆದ್ಬಿಟ್ಟು ಹೊಸ ಹೂವು ಹಾಕಿ ದೇವ್ರಿಗೆ ಪೂಜೆ ಮಾಡಿದೆ. ದೇವ್ರ ಪೂಜೆ ಮಾಡಿದ್ರೆ ಒಂಥರ ನೆಮ್ಮದಿ, ನನಗೆ ಏನೋ ಒಂಥರ ಖುಷಿ ಸಿಕ್ದಂಗೆ ಅನ್ಸುತ್ತೆ. ಆ್ಯಂಡ್ ಒಂದೊಂದ್ಸಲ ದೀಪ ಹಚ್ಚಿ ಹೋಗಿರ್ತೀನಿ ಅಲ್ವಾ, ವಾಪಸ್ ನಾನು ಕೆಲಸ ಮುಗಿಸ್ಕೊಂಡು ಬಂದಾಗಲೂ ದೀಪ ಹಾಗೆ ಹುರಿತಾ ಇರುತ್ತೆ. ನಮ್ಮನೆ ದೇವ್ರ ಮನೆ ಅಂತೂ ಕ್ಲೀನಾಗಿದ್ದರೆ ಕಂಪ್ಲೀಟ್ ವೈಟ್ ಮಾರ್ಬಲ್ ಹಾಕಿರೋದಕ್ಕೆ ಒಂಥರ ನನಗೆ ಟೆಂಪಲ್ ವೈಬೇ ಕೊಡುತ್ತೆ. ದೀಪಕ್ಕೆಲ್ಲ ನೀಟಾಗಿ ಎಣ್ಣೆ ಹಾಕ್ಬಿಟ್ಟು ದೀಪ ಎಲ್ಲ ಹಚ್ಚಿ ಕಡ್ಡಿ ಬೆಳಗಿ ಪೂಜೆ ಮಾಡಿ ನನ್ನ ದಿನ ಮನೆಯಲ್ಲಿ ಎಂಡ್ ಆಯಿತು. ಪೂಜೆ ಮಾಡಿದ ತಕ್ಷಣವೇ ಹೊಟ್ಟೆ ತಾಳ ಹಾಕಕ್ಕೆ ಸ್ಟಾರ್ಟ್ ಆಯಿತು. ಅಡುಗೆ ಆಲ್ರೆಡಿ ರೆಡಿ ಇತ್ತಲ್ವಾ. ಆಫೀಸ್ ಬ್ಯಾಗ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಲ್ಯಾಪ್ಟಾಪು, ಸ್ಪೆಕ್ಸು ಎಲ್ಲನೂ ಎತ್ತಿಟ್ಕೊಂಡು ಊಟ ಮಾಡೋದಕ್ಕೆ ಅಂತ ಹೋದೆ. ಆ್ಯಂಡ್ ನನ್ನ ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ. ಡೈರೆಕ್ಟ್ ನಂಗೆ ಇದು ಒಂಥರ ಬ್ರಂಚ್ ಆಗೋಯಿತು. ತುಂಬ ಲೇಟ್ ಆಗಿರೋದ್ರಿಂದ ಹೊಟ್ಟೆನೂ ತುಂಬಾ ಹಸಿವಾಗ್ತಿತ್ತು. ಸೊ ಕುತ್ಕೊಂಡು ಒಂದು 15-20 ಮಿನಿಟ್ಸ್ TV ಆನ್ ಮಾಡಿಕೊಂಡು TV ನೋಡ್ಕೊತಾ ಆರಾಮಾಗಿ ಹೊಟ್ಟೆ ತುಂಬ ಲಂಚ್ ಮಾಡಿದೆ. ಇವತ್ತು ಶಾಪ್ಗೆ ಹೋಗೋಕ್ಕೆ ಆಗಲಿಲ್ಲ. ಇಲ್ಲೇ ಮನೇಲೇ ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಟೈಮ್ ಆಗೋಯ್ತು. ಅಲ್ಲಿಂದ ಡೈರೆಕ್ಟ್ ಆಫೀಸ್ಗೆ. ಇದಿಷ್ಟು ನನ್ನ ವೆಡ್ನೆಸ್ಡೇ ಮಿನಿ ವ್ಲಾಗ್. ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.